ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ನಾವು ಶುಭವನ್ನು ಕೋರ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಇಲ್ಲ ಒಂದು ಸಾಹೇಬ್ರಿಗೆ ಒಂದು ಕೊಟ್ಬಿಡ್ರಿ ವೈದ್ಯ ಬ್ಯಾಗ್ನಾಗ ಹಾಕಿ ಕೊಟ್ಬಿಡೋಣ. ಮೊನ್ನೆ ಇಲ್ಲಿಂದನೇ ತಗೊಂಡೋಗಿದ್ದು ದಾವಣಗೆರೆಗೆ. ಏನಪ್ಪ ಆಗದಪ್ಪಣ ಒಳ್ಳೆ ಸಾಹೇಬ್ರು ಇತ್ತಲ್ಲ ಅವತ್ತು ಇಲ್ಲಿಂದ ಆಶೀರ್ವಾದ ಆಗಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭವಾಗಿ ಬಳ್ಳಾರಿಯಲ್ಲಿ ಎಲ್ಲ ಪಕ್ಷದ ಮುಖಂಡರು, ಪಾಲಿಕೆ ಸದಸ್ಯರು, ಶಾಸಕರು ಮತ್ತು ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಸೇರಿಕೊಂಡು ಇವತ್ತು ಹುಟ್ಟುಹಬ್ಬ ಭಾಷಣ ಮಾಡ್ತಾ ಇದ್ವಿ. ದೇವಿಗೆ ಒಂದು ಅರಿಕೆ ಹೊತ್ಕೊಂಡಿದ್ವಿ. ಅರಿಕೆ ತೀರಿಸಿ ಇವತ್ತೆಲ್ಲ ಏನು ಕೇಕ್ ಕಟ್ ಮಾಡೋದ್ರ ಮೂಲಕ ಒಂದು ಸಿಹಿ ಹಂಚು ಮತ್ತು ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಮಾನದಲ್ಲಿ ಅತಿ ಶೀಘ್ರದಲ್ಲಿಯೇ ಒಂದು ಶುಭ ಸುದ್ದಿಯನ್ನು ನಾವು ಕೇಳಬೇಕಂತೇಳಿ ಆಮೇಲೆ ಅರಿಕೆ ಹೊತ್ಕೊಂಡಿದ್ವಿ ಸರ್. ನಮ್ಮ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರು, ಸಂಘಟನಾ ಚತುರರು, ಪಕ್ಷವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಈ ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅವರ ಜನ್ಮದಿನವನ್ನು ನಾವು ಇವತ್ತು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಸರ್ಕಾರ ಅಕ್ಷರ ದಾಸೋಹ ಮತ್ತು ಅನ್ನದಾಸೋಹಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಸಾವಿರಾರು ಜನರಿಗೆ ಅನ್ನದಾಸೋಹವನ್ನು ಇವತ್ತು ಏರ್ಪಡಿಸಿದ್ದೀವಿ. ಅವರೆಲ್ಲರೂ ಇವತ್ತು ಅವ್ರ ಹೆಸರು ಮೇಲೆ ಒಂದು ಊಟ ಮಾಡಿ ಅವರಿಗೊಂದು ಆಶೀರ್ವಾದ ಕೊಡಬೇಕು. ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರ 64ನೇ ಹುಟ್ಟುಹಬ್ಬವನ್ನು ಬಳ್ಳಾರಿ ನಗರದ ಗ್ರಾಮ ದೇವತೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಈಗ ಇವತ್ತಿನ ದಿನ ನಡೆಸಲಾಗಿದೆ. ಈ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತ ನಮ್ಮ ಡಿ.ಕೆ. ಸಾಹೇಬ್ರ ಹುಟ್ಟುಹಬ್ಬದಂದು ಇವತ್ತು ಅವರಿಗೆ ನಾವೆಲ್ಲ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಅಭಿಮಾನಿಗಳಿಂದ ಇವತ್ತು ಅವರಿಗೆ ದೇವರು ಕನಕದುರ್ಗಮ್ಮ ತಾಯಿ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ವಿಶೇಷ ಪೂಜೆ ಮಾಡಿದ್ರ ಮುಖಾಂತರ ಮತ್ತು ಕೇಕ್ ಕಟ್ ಮಾಡಿದ್ರ ಮುಖಾಂತರ ಇವತ್ತು ಎಲ್ಲಾ ಸಾರ್ವಜನಿಕರಿಗೆ ಅನ್ನ ಪ್ರಸಾದ ಮತ್ತು ಏನು ನೀಡೋದ್ರ ಮೂಲಕ ಮತ್ತು ಈಗಾಗಲೇ ಬಡವರಿಗೆ ಕಿಟ್ ಅನ್ನು ಕೊಡೋದ್ರ ಮೂಲಕ ನಾವು ವಿಜೃಂಭಣೆಯಿಂದ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬರ್ತಡೆಯನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ದೇವರು ಅವರಿಗೆ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ
ಒಂದು ಮುಖ್ಯಮಂತ್ರಿ ಸ್ಥಾನ ಲಭಿಸಲಿ ಅಂತೇಳಿ ನಾವೆಲ್ಲ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಮನಪೂರ್ವಕವಾಗಿ ತಾಯಿ ಕನಕದುರ್ಗಮ್ಮ ದೇವಿಗೆ ಮನಪೂರ್ವಕ ಬೇಡಿಕೊಂಡಿದ್ದೇವೆ. ಯಾವುದೇ ವಸ್ತುಗಳನ್ನು ಕಡ್ಡಾಯವಾಗಿ ಸೌಕರ್ಯದಲ್ಲಿ ಅಧಿಕೃತ ರಸೀದಿ ಪಡೆದು ತಮ್ಮ ಆವರಣದಲ್ಲಿ ಪ್ರತ್ಯೇಕವಾಗಿ ಕೋರಲಾಗಿದೆ.